ಈ ಸಲಗೆ ನಾನು ಡಿ ಬಾಸ್ ಅಣ್ಣನಿಗೆ ಇಲ್ಲಿಂದ ನಾನು ತುಂಬ ಹೇಳಕ್ಕೆ ಹೇಳ್ತೀನಿ, ಜೈ ಡಿ ಬಾಸ್. ಅಣ್ಣ, ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಿಮ್ಗೊಂದು ಮಾತಾಡ, ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಅವತ್ತು ಒಂದ್ ದಿವಸ ಫಿಲಮು ಎಲ್ಲ ಎಂಡಾದಾಗ ಫುಲ್ಲು ಕಷ್ಟಪಡ್ತಿದ್ದ ಎಡಿಟಿಂಗ್ ಅದು ಇದು ಅಂತ. ನಾನು ಸುರಿ ಏನು ಅನ್ಕೊಂಡ್ವಿ ಗೊತ್ತಾ, ಸುರಿ ಫಿಲಮ್ ಥಿಯೇಟ್ರಲ್ಲಿ ಫಿಲಮ್ ನೋಡ್ಬಿಟ್ಟು ಜನ ಕ್ರೌಡ್ ನೋಡ್ಬಿಟ್ಟು ಅಳ್ತೀವಿ ಅಂತ ಅಂದ್ವಿ. ನಿಜವಾಗ್ಲೂ ಹತ್ತಿ ಇಬ್ರು ತಪ್ಕೊಂಡು ಹತ್ತಿ ನೋಡಿ ಕಣ್ಣೆಲ್ಲ ಕೆಂಪುಗಾಗಿರೋದು ಗಾಗಲ್ಸ್ ಹಾಕೊಂಡಿದ್ದೀನಿ. ನಿಜವಾಗ್ಲೂ ಅಷ್ಟೇ ಕಷ್ಟಪಟ್ಟ. ದಯವಿಟ್ಟು ಈ ಫಿಲಮ್ ಇವತ್ತು ಹೆಂಗೆ ಹೌಸ್ಫುಲ್ ಆಗಿದೆಯೋ ಹಂಗೆ ಓಡಿಸ್ಕೊಡಿ. ಮೀಡಿಯಾ ಅವ್ರ ಕೈಯಲ್ಲಿದೆ. ಆಮೇಲೆ ಇದು ಯುವಶಿಲಾಗೆ ಇದು ಯುವಕರುಗಳಿಗೆ ಒಳ್ಳೆ ಮೆಸೇಜ್ ಐತೆ. ದಯವಿಟ್ಟು ಎಲ್ಲ ಈ ಗಾಂಜಾ ತೀರ್ದು ಇದೆಲ್ಲ ಬೇಡ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಮಾಜಿ ಡಾನ್ಗಳು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ದಯವಿಟ್ಟು ನನಗೆ ತಪ್ಪ ಮಾತಾಡಿದ್ರೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಮಾತು ಬರ್ತಾ ಇಲ್ಲ ತುಂಬ ಸರ್. ಇರಿ ಮಾತೇ ನಿಂತೋಯ್ತು. ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಮೂವಿ ಹೌಸ್ಫುಲ್ ಆಗಿದೆ ನಿಜವಾಗ್ಲೂ. ತುಂಬ ಎಲ್ಲ ಕಡೆ ರೆಸ್ಪಾನ್ಸಿಬಲ್. ದಾವಣಗೆರೆ ಆಗಿರ್ಬೋದು, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆನೂ ಫೋನ್ ಬರ್ತೈತೆ. ತುಂಬ ಹೌಸ್ಫುಲ್ ಅಂತ ಇದ್ದಾರೆ ಎಲ್ಲ. ನನ್ನ ಇಡೀ ಓಲ್ಡ್ ಟೀಮು ನನಗೋಸ್ಕರ ಇದು ಸೂರ್ಯನ ಅಲ್ಲ, ನನ್ನ ಹಿಂದೆ ಸುಮಾರು ಜನ ಕಷ್ಟಪಟ್ಟಿದ್ದಾರೆ. ಎಮೋಷನಲ್ ಸ್ಟಾರ್ ಅವರು ವಿಶ್ವ ಆಗಿರ್ಬೋದು, ಆಮೇಲೆ ಎಲ್ಲ ನನ್ನ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲರೂ ಆಗಿರ್ಬೋದು, ಎಲ್ಲ ವಿಶ್ವ, ಆಮೇಲೆ ರಂಜಿತ್ ಅವರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಯೂನಿಟ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ನನಗೆ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಟೈಮಲ್ಲಿ ನಾನು ಎಲ್ಲರೂ ಅವ್ರ ಕಾಲಲ್ಲಿ ಬಿದ್ದು ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ಎಲ್ಲ ಅಂಡರ್ವರ್ಲ್ಡ್ ಡಾನ್ಗಳು, ಅಂದರೆ ಡಾನ್ ಇವು ಪ್ರೆಸೆಂಟ್ ಅಲ್ಲ, ಮಾಜಿ ಡಾನ್ಗಳು ಅನ್ನೋದ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಅವ್ರಿಗೆಲ್ಲ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದಾರೆ. ಈಗಾಗಲೇ ಎಲ್ಲ ಹೇಳಿದ್ದೀವಿ ರೀಲ್ಸ್ ಬೇಕಂತ. ಅಕ್ಕ ಮಾಡಲ್ಲ ಅಂದ್ರೆ ನಿಜವಾಗ್ಲೂ ಮಾಡಿ, ಏನು ಗೊತ್ತಿಲ್ಲ, ಅಕ್ಕನೂ ಹೇಳೋಕ್ಕಾಗ್ತಲ್ಲ. ನಾನು ಜೈಲ್ಗೆ ಹೋಗಿ ಬಂದ್ರು ಅವ್ನು ಗೆಲ್ಲಿ ಅಂತಾನೆ ಕೇಳ್ಕೊಂಡೆ. ಅವ್ನು ಬಂದ ಜೈಲ್ಗೆ ಎಂಟ್ರಿ ಹಾಕಕ್ಕೆ ಬಂದಿದ್ದ, ಅಳ್ತಿದ್ದ ನನ್ನ ನೋಡಿ, ಅಕ್ಕ ನನ್ನಿಂದ ಹಿಂಗಾಗೋಯ್ತು ಅಂತ. 20ನೇ ತಾರೀಕು ಅಷ್ಟೊತ್ತು ಬರ್ತೀನಿ, ಹೋಗಿ ಫಿಲಮ್ ರಿಲೀಸ್ಗೆ ರೆಡಿ ಮಾಡ್ಕೊ ಅಂತ ಕಳಿಸ್ದೆ. ಆಮೇಲೆ ಎಲ್ಲದಕ್ಕೂ ಎಲ್ಲ ಪ್ರಮೋಷನ್ಗಳಿಗೂ ನನ್ನ ಜೊತೆಗೆ ಬೆಂಬಲವಾಗಿ ನಿಂತು ನನ್ನ ಪಿಕ್ಚರ್ ಹೀರೋಯಿನ್ನು ನಮ್ಮನೆ ಹುಡುಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲದಕ್ಕೂ ಕೈ ಜೋಡಿಸಿ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಎಲ್ಲ ಜೀವ ತುಂಬಿದ್ದಾರೆ. ಇದು ಎಲ್ಲದಕ್ಕಿಂತ ಎಲ್ಲ ಅಭಿಮಾನಿ ದೇವರುಗಳು ಎಲ್ಲರೂ ತುಂಬಾ ಕೈ ಹಿಡಿದಿದ್ದಾರೆ. ಅದರಲ್ಲಿ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಈ ಮೀಡಿಯಾದಲ್ಲಿ. ನಾನು ಯಾರ ಹತ್ರ ಒಂದು ರೂಪಾಯಿ ಇಸ್ಕೊಳ್ಳಿಲ್ಲ, ಏನೂ ಮಾಡಿಲ್ಲ. ನನ್ನ ಮನೆ ಕಷ್ಟ ಇಟ್ಟು ನಾನು ಹಣ ಇಟ್ಟು ಮಾಡಿದ್ದೀನಿ. ಡಿ ಬಾಸ್ ಹೇಳ್ದಂಗೆ ನಾನು ತಲೆ ಹೊಡೆದಿಲ್ಲ, ತಲೆ ಹಿಡ್ದಿಲ್ಲ. ನನಗೇನೋ ಹಾಕಿದ್ದಾರೆ, ನನಗೆ ಬೇಜಾರಿಲ್ಲ, ನಾನು ನೊಂದ್ಕೊಳಲ್ಲ, ಬೇಜಾರಾಗಲ್ಲ. ಅವ್ರು ಏನೇ ಇನ್ಸ್ಟಾಗ್ರಾಮಲ್ಲಿ ಏನೇ ಟ್ಯಾಗ್ ಮಾಡಲಿ, ಎಲ್ಲ ಮಾಡಲಿ, ನಾನು ನೊಂದ್ಕೊಳೋ. ಯಾಕಂದರೆ ಒಬ್ಬ ಅಭಿಮಾನಿ ದೇವರು ಹಾಕ್ಬೇಕಾದ್ರೆ ಅಷ್ಟೇ ನಾವು ಸ್ವೀಕರಿಸ್ತೀವಿ. ಆ ಥರ ಬೈದ್ರೂ ಅದನ್ನು ನಾನು ಸ್ವೀಕರಿಸ್ಕೊತೀನಿ. ಅದೇನು ನನಗೇನು ಬೇಜಾರಿಲ್ಲ. ಅವರು ಇವತ್ತು ನೋಡಲಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳು ಇಷ್ಟೆಲ್ಲ ನನಗೆ ಎಲ್ಲರ ಬಾಯಲ್ಲೂ ಒಳ್ಳೆ ರಿವ್ಯೂ ಬರ್ತಾ ಇದ್ದಾರೆ. ನಾನು ನಿಜವಾಗ್ಲೂ ನನಗೆ ಏನು ಹೇಳೋಕ್ಕೂ ನನಗೆ ಆಗ್ತಾ ಇಲ್ಲ. ನಿಮ್ಮಿಂದ ಉತ್ತರ ಕರ್ನಾಟಕ ಎಲ್ಲ ನನ್ನ ಉತ್ತರ ಕನ್ನಡದಲ್ಲೂ ಮೊನ್ನೆ ಬಿಜಾಪುರ್ಗೆ ಹೋಗಿದ್ದೆ. ಎಲ್ಲ ನನ್ನ ಉತ್ತರ ಕನ್ನಡ, ಎಲ್ಲ ನನ್ನ ತಂದೆ ತಾಯಿಂದರಿಗೆ, ಅಣ್ಣ ತಮ್ಮಗೆ, ಅಕ್ಕ ತಂಗಿಯರಿಗೆ, ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಕಾಲಲ್ಲಿ ಬಿದ್ದು ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ನನಗೆ ಎಲ್ಲ ಕಡೆನೂ ರೆಸ್ಪಾನ್ಸಿಬಲ್ ಕೊಡ್ತಾ ಇದ್ದೀರಾ. ನಾನು ಇದಕ್ಕೆ ನನ್ನ ದೇಹನ ಚಪ್ಪಲೆಯಲ್ಲಿ ನಿಮ್ಗೆ ಹೊಡೆದ್ರೂ ಸಾಕಾಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಜಯರಾಮ್ ಅಂತ, ಶ್ರೀ ಮಲೆ ಮಹದೇಶ್ವರ ಬೆಟ್ಟ, ಚಾಮರಾಜನಗರ ಜಿಲ್ಲೆ, ಹನೂರು ತಾಲೂಕು, ವಡಿಕೆಹಳ್ಳ ಗ್ರಾಮದಿಂದ ಬಂದಿದ್ದೀನಿ. ನಮ್ಮ ಮಾದಪ್ಪನ ಸಾಂಗಿರೋದಕ್ಕೋಸ್ಕರ ನಾನಿಲ್ಲಿ ತ್ರಿವೇಣಿ ಥಿಯೇಟ್ರಿಗೆ ಬಂದು ನೋಡಬೇಕಂತ, ಅಣ್ಣನ ಜೊತೆ ನಮಗೆ ನೋಡಬೇಕಂತ ನಾನು 200 ಕಿಲೋಮೀಟರ್ ಅಂತ ದೂರದಲ್ಲಿ ಬಂದಿದ್ದೀನಿ. ಅಣ್ಣ ಯಾರು ಮನೆ ಮುರಿದಾಕ್ಬಿಟ್ಟು ಸಿನಿಮಾ ತೆಗೆದಿಲ್ಲ, ಅವ್ರ ಮನೆ ಮಾರ್ಬಿಟ್ಟು ಸಿನಿಮಾ ತೆಗೆದವ್ರೆ. ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಅಣ್ಣ, ಹುಡುಗಿರು ಮದುವೆ ಆದಮೇಲೆ ಆಗ್ತಾರೆ ಆಂಟಿ, ಅಣ್ಣ ಹುಡುಗಿರು ಮದುವೆ ಆದಮೇಲೆ ಆಗ್ತಾರೆ ಆಂಟಿ. ಈ ಸಿನಿಮಾ ನೋಡಿದೆ, ನನಗೆ ಅರ್ಜೆಂಟಾಗಿ ಬೇಕು ಅಂತ ಅರ್ಧ 90 ಗಾರೆ ಕೆಲಸ ಮಾಡಕ್ಕೆ ಬೇಕು ಸಿಮೆಂಟು. ಅಣ್ಣ ಗಾರೆ ಕೆಲಸ ಮಾಡಕ್ಕೆ ಬೇಕು ಸಿಮೆಂಟು. ಈ ಸಿನಿಮಾ ನೋಡಿದವ್ರೆಲ್ಲ ಹಾಕಿ ಅಣ್ಣನಿಗೆ ಕಮೆಂಟು, ಸೂರ್ಯ ಅಣ್ಣನಿಗೆ, ಉಗೇ ಮಾದಪ್ಪ, ಆಣುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜಿಮಲೆ, 77 ಮಲೆಯಲ್ಲಿ ತಪ್ಪದೆ ನಾಟ್ಯ ಆಡುವಂತ ನಮ್ಮ ಮುದ್ದು ಮಾದಪ್ಪನಿಗೊಂದ್ಸಲಿ ಉಗೇ. ಥ್ಯಾಂಕ್ ಯು.
ಫಿಲಮಲ್ಲಿ ಮಾಡಿದ್ಯಾ, ಹೇಗೆ ಅನ್ನಿಸ್ತು, ಹೇಗಿದೆ ಮೂವಿ? ನನಗನ್ಸಿದ್ದು ಚೆನ್ನಾಗೈತೆ ಮೂವಿ, ಚೆನ್ನಾಗಿ ಕ್ಯಾರೆಕ್ಟರ್ ಐತೆ. ಫುಲ್ ಮೂವಿಯಲ್ಲಿ ನಾನೇ ಇರೋದು. ನೀನೇ ಇದೆಯಾ ಫುಲ್ ಮೂವಿಲಿ? ಯಾಕೆ ನೋಡಬೇಕು ಈ ಫಿಲಮ್ನ? ಅಪ್ಪ ಮಗಳು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನೋಡಬೇಕು ಅಂತ ಹೇಳು. ನಿಮ್ಮ ಪಪ್ಪ ನಿಮ್ಗೆ ತುಂಬ ಪ್ರೀತಿ ಮಾಡಿದಂತಲ್ಲ ಸಿನಿಮಾದಲ್ಲಿ, ಅದನ್ನೇ ಹೇಳು. ಪಪ್ಪ ಮಮ್ಮ ಎಲ್ಲ ಬಂದು ನಿಮ್ಮ ಸಿನಿಮಾ ಅಪ್ಪ ಹೇಗೆ ಮಾಡಿದ್ದಾರೆ, ನೀನೇ ಹೇಳು. ಹೇಳಮ್ಮ ಏನನ್ಸುತ್ತೆ ರಿಯಲ್ ಆಗಿ ನನಗೆ ಅರ್ಥ ಆಗ್ತಿಲ್ಲ. ಅಪ್ಪನ ಬಗ್ಗೆ ಮೂವಿಲಿ ಆಕ್ಟಿಂಗ್ ಮಾಡಿ ನಿಮ್ಮ ಪಪ್ಪ ಬಗ್ಗೆ ಹೇಳು. ಅಪ್ಪನ ಬಗ್ಗೆ ಹೇಳು ಸರ್. ಅಪ್ಪ ತುಂಬ ನನಗೆ ಸ್ವೀಟು. ನಮ್ಮ ಮನೇಲಿ ನನಗೆ ಯಾರು ಇಷ್ಟ ಆಗೋದು ಅಂದರೆ ನನ್ನ ಅಪ್ಪನೇ ಇಷ್ಟ ಆಗೋದು. ಈ ಮೂವಿಯಲ್ಲಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಪಪ್ಪಗೆ ಥ್ಯಾಂಕ್ ಯು. ಪಪ್ಪಗೆ ಓಕೆ, ಥ್ಯಾಂಕ್ ಯು. ಅಕ್ಕ ಹೇಳೋದು ಅಕ್ಕ ದೇವ್ರೇ ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೇದಿಕೆಯಲ್ಲಿ ನಮ್ಮ ಡಿ ಬಾಸ್ನ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ. ಡಿ ಬಾಸ್ಗೆ ಅವ್ರು ಇಲ್ಲಿ ಇರಬೇಕಿತ್ತು. ಈ ಫಿಲಮ್ ಮಾಡೋಕ್ಕೆ ನಮಗೆ ಅವರೇ ಸ್ಫೂರ್ತಿ ನಮಗೆ. ನಮ್ಮ ಪುಷ್ಪ ಆಗ್ಲಿ, ನಮ್ಮ ಎಲ್ಲ ನನ್ನ ತಮ್ಮಂದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಾನ್ ಚಿತ್ರಾಡಾನ ನಂಗೆ ಗೊತ್ತಾಗ್ತಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಯಶೋಕ, ಸೆಕೆಂಡ್ ಹಾಫ್ ಅಲ್ಲಿ ಚಿತ್ರ ಅವರು ಯಾವತ್ತಿದ್ರು ಯಶೋಕ ಫಸ್ಟ್ ಇಂದಾನೆ. ಚಿತ್ರ ಅವರು ಇದ್ರು ಅವತ್ತು ನಾವು ಪ್ರಮೋಷನ್ ರೀಲ್ಸ್ ಮಾಡೋವಾಗ. ಅದು ಜಸ್ಟ್ ನಾವು ಪ್ರಮೋಷನ್ ಮಾಡೋಕ್ಕೆ ಅಂತ ಪೊಲೀಸ್ ಪರ್ಮಿಷನ್ ತಗೊಂಡು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾವು ಮಾಡಿದ್ದು. ಅದು ಅಷ್ಟು ಸೀನ್ ಕ್ರಿಯೇಟ್ ಮಾಡಿದ್ರು. ನಾನು ಇವತ್ತು ಜೈಲ್ಗೆ ಹೋಗಿ ಬಂದಿದ್ರು ನಂಗೆ ಬೇಜಾರಿಲ್ಲ. ನನ್ನ ತಮ್ಮ ಗೆದ್ದ ಅಲ್ಲ, ನಂಗೆ ಅದು ಖುಷಿ ಅಷ್ಟೇ. ಅಕ್ಕ ನಿಮ್ ಸಹಕಾರ ಅಕ್ಕ ಪ್ರತಿಯೊಂದು ಎಲ್ಲದಕ್ಕೂ ಸೂರ್ಯಣ್ಣ ಗೆದ್ರು, ಯಶಸ್ವಿನಿ ಅಕ್ಕ ಎಲ್ಲ ಸಪೋರ್ಟ್ ಮಾಡಿ ಇವತ್ತು ಹೆಂಗೆ ಕಷ್ಟ ಬಿದ್ದವ್ರಲ್ಲ ಸರ್ ರೈಟ್ ಹ್ಯಾಂಡ್ ಪಾಪ. ಇವತ್ತು ಹೆಂಗೆ ಹೌಸ್ಫುಲ್ ಓಡ್ತು 100 days ಹಂಗೆ ಹೌಸ್ಫುಲ್. ಆಮೇಲೆ ಏನ್ ಗೊತ್ತಾ, ಈ ವೀಕು ನೀವು ಜಾಸ್ತಿ ಆದಷ್ಟು ಪುಷ್ ಮಾಡಿದ್ರೆ ನಮಗೆ ಎಕ್ಸ್ಟೆಂಡ್ ಆಗುತ್ತೆ ಥಿಯೇಟರ್. ಸೊ ಅದೊಂದು ಕೆಲಸ ನೀವು ಮಾಡಿ, ಆದಷ್ಟು ಮಾಡಿ. ನಮಗೆ ಇರಲೇಬೇಕು. ದಯವಿಟ್ಟು ಕೇಳ್ಕೊಳ್ಳೋದು, ದಯವಿಟ್ಟು ನೋಡಿ ಸೂರ್ಯಣ್ಣ ಮೂವಿ ಆಯ್ತಲ್ಲ, ಗೆಲ್ಸಿ ಅಂತ ನಿಮ್ ಕೈಯಲ್ಲೇ ಇರೋದು ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನೀವುಗಳು ಸಿನಿಮಾ ನೋಡಿದಿರಲ್ವಾ? ನೀವುಗಳು ಸಿನಿಮಾ ನೋಡಿದ್ರ? ಸಿನಿಮಾ ಬಂದು ತಮಾಷೆಗೆ ಮಾಡಿಲ್ಲ, ರಿಯಲ್ ಲೈಫ್ಗೋಸ್ಕರ ಮಾಡಿರೋದು. ನೋಡ್ರಿ ಸೂರ್ಯಣ್ಣ ಸಿನಿಮಾ. ಇದರಲ್ಲಿ ಈ ಮೂವಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಯಾರು ರೌಡಿಸಮ್ ಬರಬೇಡಿ ಅಂತ ಹೇಳೋದೇ ಒಂದು ಮೆಸೇಜ್ ಇದೆ. ದಯವಿಟ್ಟು ಯೂತ್ಸು ಫಸ್ಟ್ ಆಫ್ ಆಲ್ ನೋಡಬೇಕು. ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನೇ. ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಬಂದು ನೋಡ್ಬೋದು. ಎಲ್ಲಾದ್ರೂ ಒಂಚೂರು ನಿಮ್ಗೆ ಬೇಜಾರಾಯ್ತಾ? ಸಾಂಗ್ಸ್ ಆಗ್ಲಿ ನಿಮ್ಗೆ ಬೇಜಾರಾಯ್ತಾ? ಅದ್ಭುತವಾಗಿತ್ತು. ಎಲ್ಲರೂ ಸಹಕಾರ ಮಾಡಿ. ಯಾರ್ಯಾರು ರೌಡಿಸಮ್ ಮಾಡ್ತೀನಿ ಅಂತವ್ರು ಒಂದ್ಸತಿ ಬಂದಿದ್ರೆ ಈ ಸಿನಿಮಾ ನೋಡ್ಲಿ, ಗೊತ್ತಾಗುತ್ತೆ.